ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ದಿನದ ನಿಮ್ಮ ಜೊತೆ ನನ್ನ ಕತೆ ಧಾರಾವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಹೊಸದಾಗಿ ನೋಡ್ತಕ್ಕಂಥವ್ರು ಮತ್ತೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ನನಗೆ ಆಶೀರ್ವದಿಸಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಸರಿ, ಇಲ್ಲಿ ಶ್ರವಣ್ಣು ಮೌನವಾಗಿ ನಿಂತಿರ್ತಾನೆ ಬೈಕ್ ನೋಡ್ತಾ. ಅಂತ ಅಂಜು ಇದ್ದೋಳು, ನಡಿರಿ ದೊಡಪ್ಪ, ಈ ಬೈಕಲ್ಲಿ ಹೋಗೋಣ ನಾವು ಅಂತ ಹೇಳಂತಾಳೆ. ಬೇಡಮ್ಮ, ನಮ್ ಕಾರಲ್ಲಿ ಹೋಗೋಣ ಬೇಡ ಅಂತ ಅಂತಾಳೆ. ಹಂಗಂದಾಗ ಯಾಕೆ ದೊಡಪ್ಪ ಅಂತ ಅಂತಾಳೆ. ಏನಿಲ್ಲ, ನನ್ನ ಅಳಿಯನ್ಗೆ ಬಹಳ ಪ್ರೀತಿ ಪಟ್ಟು ಕೊಟ್ಟಂತ ಬೈಕು, ಇದನ್ನ ಎಂದು ಮರಳಿ ಕೊಡುವಂತ ಸಂದರ್ಭ ಬರ್ತದೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅಂತಾನೆ. ಹಂಗಂದಾಗ ಅಲ್ಲಿ ನಿಂತಂತ ದೇವಿಯಾನಿ ಯಾವುದೇ ಕಾರಣಕ್ಕೂ, ದೇವಿಯಾನಿ ಮತ್ತೆ ಇವಳು ಅಂಜು ಇಬ್ರು ಇದ್ದವರು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ವಾಪಸ್ ಕೊಡೋ ಚಾನ್ಸೇ ಇಲ್ಲ ಅಂತ ಹೇಳಿ ಅನ್ಕೊಳ್ತಾರೆ. ನಮ್ಮ ಕರ್ಲ್ ಹೋಗೋಣ ಅಂತ ಹೇಳಿ ಹೋಗ್ತಾರೆ. ಹೋದ್ಮೇಲೆಲ್ಲ ಊಟ ಎಲ್ಲ ಮುಗಿಸಿ ಬರ್ತಾರೆ. ಬಂದ ಮೇಲೆ ನಿಂತಿರ್ತಾಳೆ. ಹಾಗೇನೆ ಶ್ರವಣ ಕೂಡ ಅಲ್ಲಿ ನಿಂತಿರ್ತಾನೆ. ಯಾಕೆ ನೋಡಪ್ಪ ಆಗ ನಿಂತ್ಕೊಂಡ್ರಿ, ಬೈಕ್ ಕಿತ್ಕೊಂಡಿದ್ದು ಅಂತ ಹೇಳಿ ಬೇಸರ ಆಗ್ತಾ ಇದೆಯಾ? ಎಲ್ಲ ನನ್ನಿಂದಲೇ ಅಲ್ವಾ ಆಗಿದ್ದು, ನಾನು ಎಂತ ಕೆಟ್ಟವಳಲ್ವಾ ಅಂತ ಅಂತಾನೆ. ಏನಿಲ್ಲ ಬಿಡು ಕಂದ, ಹಾಗೆಲ್ಲ ಯಾಕೆ ಅನ್ಕೊಳ್ತೀಯ? ನೀನು ಅಜಿತನ ಸಂಪೂರ್ಣ ಮರ್ತು ಬಿಡ್ಬೇಕು. ನಿನ್ಗೆ ಬೇರೆ ಹುಡುಗನ ಮದ್ವೆ ನೋಡಿದೀನಿ, ಮದ್ವೆ ಮಾಡ್ತೀನಿ, ಸುಖವಾಗಿರು ಕಂದ ಅಂತ ಅಂತಾರೆ. ಆಗ್ಲೇ ನಿನಗೂ ಕೂಡ ಮದ್ವೆ ವಯಸ್ಸಾಗ್ತಾ ಬಂದಿದೆ ಅಂತ ಅಂತಾರೆ. ಇಲ್ಲ ನೋಡಪ್ಪ, ನಾನು ಯಾವುದೇ ಕಾರಣಕ್ಕೂ ಅಜಿತನ್ನ ಮರ್ತು ಬೇರೊಂದು ಹುಡುಗನ ನಾನು ಆ ಸ್ಥಾನದಲ್ಲಿ ನೋಡಕ್ ಸಾಧ್ಯನೇ ಇಲ್ಲ ಅಂತ ಅಂತಾಳೆ. ಸರಿ ಹೋಗೋಣ ಬಾ ಅಂತ ಹೇಳಿ ಓಡ್ತಾರೆ. ಈ ಕಡೆ ಅಜಿತ್ ನಿಂತಿರ್ತಾನೆ. ನಿಂತಾಗ ಬೇಸರ ಮುಖ ಮಾಡ್ಕೊಂಡು ನಿಂತಿರ್ತಾನೆ. ಆಗ ಭೂಮಿ ಇದ್ದವಳು, ಸಾಯಿದ್ರೆ ಎಲ್ಲ ನನ್ನಿಂದನೇ ಆಗಿದ್ದು, ಇಲ್ಲ ಅಂದಿದ್ರೆ ನಿಮ್ ಮಾವ ಬೈಕ್ ಕಿತ್ಕೊಂಡು ಹೋಗ್ತಿರ್ಲಿಲ್ಲ ಅಂತ ಅಂತಾಳೆ. ಹಂಗಂದಾಗ ಅಲ್ಲಿ ಕೂತಂತ ಅಜ್ಜಿ ಏನಂತಾಳೆ, ಯಾರೋ ಹುಡುಗ್ರು ಬೊಂಬೆ ಒಳಗೆ ಏನಿದೆ ಅಂತ ಹೇಳ್ಬಿಟ್ಟು ಬಿಚ್ಬಿಟ್ಟು ನೋಡಿ ಹಾಳಾದ್ಮೇಲೆ ಪಶ್ಚಾತ್ತಾಪ ಪಡ್ತಿದ್ರಂತೆ. ಹಾಗೆ ನೀನು ಒಟ್ಟು ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಪ್ರೀತಿ ಏನು ಅನ್ನೋದು ಅರ್ಥ ಮಾಡ್ಕೊಳ್ದೆ ಹಾಳು ಮಾಡಿ ಈಗ ತಮಾಷೆ ನೋಡ್ತಾ ಇದೀಯಾ ಅಂತ ಹೇಳಂತಾಳೆ. ಹಂಗಂದಾಗ ಅಜ್ಜಿತ್ತಿದ್ದವನು, ಅಜ್ಜಿ ನೀವು ನನ್ನ ಹೆಂಡತಿನಾಗೆಲ್ಲ ಅನ್ಬೇಡಿ, ನನಗೆ ಬಹಳ ಬೇಸರ ಆಗುತ್ತೆ ಅಂತ ಅಂತಾನೆ. ಹಂಗಂದ್ಮೇಲೆ ಸರಿ ಹೊರ್ಟೋಗ್ಬಿಡ್ತಾನೆ ಅಜ್ಜಿತ್ತು. ಹೊರ್ಟೋದ್ಮೇಲೆ ಶ್ರವಣ್ಣು ಅಜ್ಜಿನ ಕರ್ಕೊಂಡು ಮನೆಗ್ ಬರ್ತಾನೆ. ಮನೆಗ್ ಬಂದವನು ಅವಳನ್ನ ಬಿಟ್ಬಿಟ್ಟು ಓಕೆ ಅಂತ ಹೇಳಿ ಬಿಟ್ಬಿಟ್ಟು ಅವ್ರ ಅಮ್ಮನಿಗೆ ಎಲ್ಲ ಹೇಳಿ ಹೊರಡ್ತಾನೆ. ಹೊರಟಾಗ ಭೂಮಿ ಇದ್ದವಳು, ದೊಡ್ಡ ಸಾಹೇಬ್ರೆ ನಿಮ್ಮ ಹತ್ರ ನಾನು ಮಾತಾಡ್ಬೇಕು ಅಂತ ಅಂತಾಳೆ. ಸಾಹೇಬ್ರೆ 1 ನಿಮಿಷ. ದೊಡ್ಡ ಸಾಹೇಬ್ರೆ, ನಾನ್ ನಿಮ್ ಜೊತೆ ಮಾತಾಡ್ಬೇಕಿತ್ತು. ನಾನು ಹೊರ್ಗಿನವಳು, ನಾನು ಈಗೆಲ್ಲ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಳ್ಬೇಡಿ. ನೀವು ಬೈಕ್ ಕೀ ತಗೊಂಡ್ರಿ ಅಂತೇಳಿ ಅಜಿತ್ ಸಾಹೇಬ್ರು ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಂತಾಳೆ. ಹಂಗಂದಾಗ ಅಜಿತ್ ಇದ್ದವನು, ನಾನ್ ಕಿತ್ಕೊಂಡಿದ್ದೆ ಆಫ್ಟರ್ ಒಂದ್ ಬೈಕು, ಅದನ್ನ ಯಾವಾಗ ಬೇಕಾದ್ರೂ ನಾನು ವಾಪಸ್ ಕೊಡ್ಬೋದು. ಆದ್ರೆ ನೀನು ನನ್ ಮಗಳ ಜೀವನನೇ ಕಿತ್ಕೊಂಡೆ, ಹಾಗ್ ನೋವಾಗ್ಲಿಲ್ವಾ ನಿನ್ಗೆ ಅಂತ ಅಂತಾನೆ. ಹಂಗಂದಾಗ ದೇವ್ಯಾನಿ ವಿಕಟವಾಗಿ ನಗ್ತಾಳೆ. ಅವಳ ಮನ್ಸಿಗೆ ಎಷ್ಟು ನೋವಾಗಿರ್ಬೇಕು, ಅದ್ರ ಬಗ್ಗೆ ಒಂದ್ಸಲನಾದ್ರೂ ಯೋಚನೆ ಮಾಡಿದೀಯಾ ನೀನು ಹೇಳು ಅಂತ ಕೇಳ್ತಾನೆ. ಬೈಕು ಒಂದು ವಸ್ತು ಅಷ್ಟೇ. ಅದಕ್ಕೆ ಭೂಮಿ ಹೇಳ್ತಾನೆ, ನೀವ್ ಕೊಟ್ಟಂತ ಬೈಕ್ ಮೇಲೆ ಇರ್ತಕ್ಕಂತ ಭಾವನೆಗಳು ಜೀವಂತವಾಗಿರೋದು ಅಲ್ವಾ ಸಾಹೇಬ್ರೆ ಅಂತ ಕೇಳ್ತಾಳೆ. ಹೆಣ್ಮಕ್ಳಿಗೆ ತಾಯಿ ಕೊಡೋ ಒಡವೆ ಕೂಡ ಬರೀ ಚಿನ್ನದ ಒಡವೆ ಅಂತ ಹಾಕೊಳ್ಳೋದಿಲ್ಲ, ಅದ್ರ ಮೇಲೆ ಇರ್ತಕ್ಕಂತ ಆ ಒಡವೆ ಜೊತೆನಲ್ಲಿ ತಾಯಿಯ ಪ್ರೀತಿ, ಮಮಕಾರ, ವಾತ್ಸಲ್ಯ, ಮಮತೆ ಆ ಚಿನ್ನದ ರೂಪದಲ್ಲಿ ಹಾಕೊಳ್ತಾ ಇದೀವಿ ಅಂತ ಆ ಹೆಣ್ಣಿಗೆ ಹಂಗ ಅನ್ಸತ್ತೆ. ನೀವು ಕೊಟ್ಟ ಬೈಕ್ ಬಗ್ಗೆಯೂ ಕೂಡ ಅಜಿತ್ ಸಾಹೇಬ್ರಿಗೆ ಅದೇ ರೀತಿಯ ಒಂದು ಪ್ರೀತಿ ಇದೆ. ನೀವು ಅಜಿತ್ ಸಾಹೇಬ್ರನ್ನ ಎಗ್ಲ ಮೇಲೆ ಒತ್ಕೊಂಡು ಓಡಾಡ್ತಾ ಇದ್ರಂತೆ ಚಿಕ್ಕವ್ರು ಇರ್ಬೇಕಾದ್ರೆ. ಯಾವಾಗ್ಲೂ ಹೇಳ್ತಾ ಇರೋರು ಅಜಿತ್ ಸಾಹೇಬ್ರಿ ಮಾತನ್ನ. ನೀವು ಕೊಟ್ಟು ಬೈಕಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಈ ನೆನಪು ಅವ್ರಿಗೆ ಪ್ರತಿದಿನ ಬರ್ತಿತ್ತಂತೆ. ಅಂತ ಪ್ರೀತಿನ ನಿಮ್ ಮೇಲೆ ಇಟ್ಕೊಂಡಿದ್ದಾರೆ ಸಾಹೇಬ್ರೆ. ನೀವ್ ಬೈಕ್ ಕಿತ್ಕೊಂಡಿದ್ರಿಂದ ನಿಮ್ ಪ್ರೀತಿಯ ಆಶೀರ್ವಾದನೆ ಕಿತ್ಕೊಂಡಂಗಾಯ್ತು ಅಂತ ಹೇಳಿ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾರೆ ಗೊತ್ತಾ ಅಜಿತ್ ಸಾಹೇಬ್ರು, ದೊಡ್ಡ ಸಾಹೇಬ್ರೆ ಅಂತ ಅಂತಾಳೆ. ಆ ಅಜಿತ್ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಹುಡುಗಿ ಬಂದಿದ್ದಾಳೆ ಅಂತ ಖುಷಿ ಪಡ್ಬೇಕಾ? ಇನ್ನೊಬ್ರು ಭಾವನೆಗಳಿಗೆ ಬೆಲೆನೇ ಕೊಡದೇ ಇರೋ ನಮ್ ಮನೆಗ್ ಬಂದ್ ಸೇರ್ಕೊಂಡ್ಲು ಅಂತ ಇಲ್ಲಿ ದುಃಖ ಪಡ್ಬೇಕಾ? ನನಗಂತೂ ಅರ್ಥ ಆಯ್ತಾ ಇಲ್ಲ ಅಂತ ಹೇಳಂತಾನೆ. ಆಫ್ಟರ್ ಆಲ್ ಒಂದು ಬೈಕ್ ವಾಪಸ್ ತಗೊಂಡಿದ್ದಕ್ಕೆ ಇಷ್ಟೊಂದು ಸಂಕಟ ಪಡ್ತಿದೀಯಲ್ಲ, ಅದನ್ನ ನಾನು ಯಾವಾಗ ಬೇಕಾದ್ರೂ ಅವ್ನಿಗೆ ವಾಪಸ್ ಕೊಡ್ಬೋದು. ಆದ್ರೆ ನೀನು ನನ್ನ ಮಗನ್ ಕಿತ್ಕೊಂಡಿಯಲ್ಲ, ಅದು ಅವನ್ ಪ್ರೀತಿ, ಅದನ್ನ ವಾಪಸ್ ಕೊಡಕ್ಕಾಗತ್ತ ನಿನ್ ಕೈಲಿ ಅಂತ ಕೇಳ್ತಾನೆ ಪ್ರಶ್ನೆನ. ಅದರಿಂದ ಅವ್ರಿಗೆ ಎಷ್ಟು ದುಃಖ ಆಗಿದೆ ಒಂದ್ಸಲನಾದ್ರೂ ಯೋಚನೆ ಮಾಡಿದೀಯಾ ನೀನು ಅಂತ ಪ್ರಶ್ನೆ ಮಾಡ್ತಾನೆ.
ಆ ಪ್ರಶ್ನೆ ಮಾಡಿದಾಗ ಅದಕ್ಕೆ ಹೇಳ್ತಾಳೆ ಭೂಮಿ, ಅಂಜನಾ ಮೇಡಮ್ ಮತ್ತೆ ಅಜಿತ್ ಸಾಹೇಬ್ರು ನಿಶ್ಚಿತಾರ್ಥ ದಿನನೇ ನಾನು ನಿಮ್ ಮನೆಗ್ ಮದ್ವೆ ಆಗಿ ಬಂದೆ. ನಿಜಕ್ಕೂ ನಾನು ಮಾಡಿದ ಅದೊಂದು ದೊಡ್ಡ ತಪ್ಪು, ಒಪ್ಕೊಡ್ತೀನಿ, ಇಲ್ಲ ಅನ್ನೋಲ್ಲ. ಆದ್ರೆ ಅಜಿತ್ ಸಾಹೇಬ್ರನ್ನ ಮದ್ವೆ ಆಗದೆ ಹೋಗಿದ್ರೆ ಅವ್ರು ಅಂಜನಾ ಮೇಡಮ್ನ ಮದ್ವೆ ಆಗ್ತಿದ್ರು ಅಂತ ನಿಮ್ಗೆ ಅನ್ಸುತ್ತಾ? ಅಂಜನಾ ಮೇಡಮ್ ಮೇಲೆ ಕಿಂಚಿತ್ತು ಅವರಿಗೆ ಆತರ ಭಾವನೆನೂ ಕೂಡ ಇರ್ಲಿಲ್ಲ. ಅಂಜನಾ ಮೇಡಮ್ ಮೇಲೆ ಪ್ರೀತಿನೂ ಕೂಡ ಇರ್ಲಿಲ್ಲ. ಅವರು ಪ್ರೀತಿನೇ ಇಲ್ದೆ ಇರೋರು ನಿಮ್ ಬಲವಂತಕ್ ಮದ್ವೆ ಆಗಿದ್ರೆ ನಿಜವಾಗ್ಲೂ ಸುಖವಾಗಿ ಇರ್ತಿರ್ಲಿಲ್ಲ ದೊಡ್ಡ ಸಾಹೇಬ್ರೆ. ಅಂದ್ರೆ ನೀನು ಮದ್ವೆ ಆಗಿ ಬಂದ ಮೇಲೆ ನೀನನ್ ಮದ್ವೆ ಆಗಿ ಸುಖವಾಗಿದ್ದಾನೆ ಅಂತನಾ ನಿನ್ ಮಾತಿನ ಅರ್ಥ? ಈಗ್ಲೂ ಸುಖವಾಗಿಲ್ಲ ಅಂತೇಳಿ. ಹಂಗ ಅಂದ ತಕ್ಷಣ ಎಲ್ಲ ಒಬ್ರಿಗೊಬ್ರು ಮುಖ ನೋಡ್ಕೊಳಕ್ ಪ್ರಾರಂಭಿಸ್ತಾರೆ. ಇದೇನಿದು ಅಂತ ಹೇಳಿ, ಅವಳ ಬಾಯ್ಲೆ ಬರ್ತಾ ಇದೆಯಲ್ಲ ಅಂತ ಹೇಳಿ. ಅಂದ್ರೆ ಅದಕ್ ಮತ್ತೆ ಭೂಮಿ ತಡವರ್ಸ್ಕೊಡ, ಅಂದ್ರೆ ಅಜಿತ್ ಸಾಹೇಬ್ರಿಂದ ಮನೆಯವರೆಲ್ಲ ದೂರ ಇದ್ರೆ ಅವ್ರು ಹೇಗ್ ಸುಖವಾಗಿರಕ್ ಸಾಧ್ಯ ಹೇಳಿ ಅಂತ ಅಂತಾಳೆ. ಹಂಗಂದ್ಮೇಲೆ ಆದ್ರೂ ಕೂಡ ದೇವಯಾನಿಗೆ ಅನುಮಾನ ಸುಳಿದಾಡ್ತದೆ. ನೋಡಿ, ನಾನು ಅವ್ರ ಜೊತೆ ಶಾಶ್ವತವಾಗಿರೋಕ್ ಬಂದಿಲ್ಲ. ಅಲ್ಲಿಗೆ ಯಾಕೋ ಅವಳು ಒಂದೆಡೆಯಲ್ಲಿ ನಿಜಾನ ತನ್ನಿಂದ ತಾನೇ ಎಲ್ರ ಮುಂದನು ಕೂಡ ಬಿಡುವಂತ ಸಂದರ್ಭ ಸನ್ನಿಹಿತವಾಗ್ತಾ ಇದೆಯೇನೋ ಅನ್ನೋ ರೀತಿನಲ್ಲಿ ಅವಳು ಮಾತಾಡ್ಬಿಡ್ತಾಳೆ. ಆದ್ರೆ ನಿಜಕ್ಕೂ ಕೂಡ ಭೂಮಿ ಅವಳು ಮದ್ವೆ ಆಗಿರ್ತಕ್ಕಂಥದ್ದು ಕಾಂಟ್ರಾಕ್ಟ್ ಮದ್ವೆ ಅಂತ ಬಾಯ್ ಬಿಟ್ಬಿಡ್ತಾಳ, ಇಲ್ಲ ಅದನ್ನ ಹಾಗೆ ಸರಿ ಮಾಡ್ತಾಳ ಅನ್ನುವುದು ಕುತೂಹಲಕಾರಿಯಾದಂತಹ ಈ ಒಂದು ಸಂಚಿಕೆಯನ್ನ ಎಲ್ರು ಕೂಡ ನೋಡಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.